ನಮಸ್ಕಾರ. ಸೆಪ್ಟೆಂಬರ್ ತಿಂಗಳ ರಾಶಿ ಭವಿಷ್ಯದಲ್ಲಿ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಮಿಶ್ರ ಫಲಿತಾಂಶವನ್ನು ನೀಡಬಹುದು. ಈ ತಿಂಗಳು ರಾಹು ಮತ್ತು ನಿಮ್ಮ ರಾಶಿಯಲ್ಲಿರುತ್ತಾನೆ. ವೃತ್ತಿಯ ದೃಷ್ಟಿಕೋನದಿಂದ ಈ ತಿಂಗಳು ಸಾಧಾರಣವಾಗಬಹುದು. ತಿಂಗಳ ಆರಂಭದಲ್ಲಿ 10ನೇ ಮನೆಯ ಅಧಿಪತಿ 9ನೇ ಮನೆಯಲ್ಲಿರುತ್ತಾನೆ. ಇದೇ ಕೆಲಸದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ವ್ಯವಹಾರದಲ್ಲಿ ವ್ಯಕ್ತಿಗಳಿಗೆ ತಿಂಗಳ ಆರಂಭವೇ ಪ್ರಯೋಜನಕರವಾಗಿದ್ದು ಸರ್ಕಾರಿ ವಲಯದಲ್ಲಿ ಹೆಚ್ಚಿನ ಸಹಾಯ ಸಿಗಬಹುದು. ವಿದ್ಯಾರ್ಥಿಗಳಿಗೆ ಸಮೃದ್ಧಿ ಸಮಯ ಕಾಯುತ್ತಿದೆ. ತಿಂಗಳ ಉದ್ದಕ್ಕೂ ಬುದ್ಧಿವಂತಿಕೆ ಗ್ರಹದ ಗುರು ಶಿಕ್ಷಣವನ್ನು ಪ್ರತಿನಿಧಿಸುವ 5ನೇ ಮನೆಯಲ್ಲಿರುತ್ತಾನೆ. ನೀವು ವಿದೇಶದಲ್ಲಿ ಅಧ್ಯಯನ ಮಾಡುವ ಬಗ್ಗೆ ಯೋಚಿಸುತ್ತೀರಿ. ಕೆಲವು ಅಡೆತಡೆಗಳು ಇರಬಹುದು. ಈ ತಿಂಗಳ ಕುಟುಂಬದ ಜೀವನ ಸಾಕಷ್ಟು ಸ್ಥಿರವಾಗುತ್ತದೆ. ಶನಿಯು ತಿಂಗಳಾದ್ಯಂತದ 2ನೇ ಮನೆಯಲ್ಲಿ ಉಳಿಯುತ್ತಾನೆ. 4ನೇ ಮನೆಯೊಂದಿಗೆ ಅದರದೇ ಆದ ಅಂಶವನ್ನು ಕುಟುಂಬ ಬಂಧುಗಳ ಬಲವಾಗಿ ಉಳಿಯುತ್ತದೆ ಎಂದು ಖಾತರಿಪಡಿಸುತ್ತಾನೆ. ಪ್ರಣಯ ಸಂಬಂಧಗಳು ಬಂದಾಗ ಈ ತಿಂಗಳು ಅನುಕೂಲಕರವಾಗಿರುತ್ತದೆ. ತಿಂಗಳ ಪೂರ್ತಿ 5ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯನ್ನು ನಿಮ್ಮ ಪ್ರೀತಿಯ ಜೀವನದಲ್ಲಿ ಆಶೀರ್ವದಿಸುತ್ತದೆ. ನಿಮ್ಮ ಪ್ರಯತ್ನಗಳಿಗೆ ದೈವಿಕ ಸಹಾಯ ನೀಡುತ್ತದೆ. ವಿವಾಹಿತರಿಗೆ 7ನೇ ಮನೆಯಲ್ಲಿ ಸೂರ್ಯ ಬುಧ ಕೇತುಗಳ ಪ್ರಭಾವ ಸ್ವಲ್ಪ ಅಡಚಣೆಗಳನ್ನು ಮಾಡಬಹುದು. ಆದರೆ ಸಂದರ್ಭ ಸ್ಥಿರವಾಗಿರುತ್ತದೆ. ನೀವು ಆರ್ಥಿಕ ಸ್ಥಿತಿಯನ್ನು ನಾವು ನೋಡಿದರೆ ಈ ತಿಂಗಳು ಮಧ್ಯಮವಾಗಿರುತ್ತದೆ. ತಿಂಗಳ ಆರೋಗ್ಯದ ವಿಷಯದಲ್ಲಿ ಏರಿಳಿತವನ್ನು ಕಾಣಬಹುದು. ಈ ಗ್ರಹ ಸಂಯೋಜನೆ ಆರೋಗ್ಯದ ತೊಂದರೆ ಉಲ್ಬಣಗೊಳಿಸಬಹುದು. ಮಂಗಳನ ಸ್ಥಳದಿಂದ ಅಪಘಾತಗಳು ಮತ್ತು ದೈಹಿಕ ಗಾಯಗಳ ಅಪಾಯವಿದೆ. ಆದ್ದರಿಂದ ನಿಮ್ಮ ಆರೋಗ್ಯ ಮತ್ತು ಸುರಕ್ಷತೆ ಬಗ್ಗೆ ನೀವು ತೀವ್ರ ಎಚ್ಚರಿಕೆ ವಹಿಸಬೇಕು. ಬೇರೆಯೊಬ್ಬರ ವಾಹನವನ್ನು ಬಳಸುವುದು ತಪ್ಪಿಸಿ. ನೀವೇ ಚಾಲನೆ ಮಾಡಬೇಕಾದರೆ ಯಾವುದೇ ಅಪಘಾತಗಳನ್ನು ತಪ್ಪಿಸಲು ನೀವು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ಪರಿಹಾರ. ಧನ್ಯವಾದಗಳು.